ಮತ್ತೆ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಮುಂದಾದ್ರ ಸಿಎಂ ಸಿದ್ದರಾಮಯ್ಯ. ಶಿವಾಜಿನಗರದಲ್ಲಿ ನಿರ್ಮಾಣ ಆಗ್ತಾ ಇರುವ ಮೆಟ್ರೋ ನಿಲ್ದಾಣಕ್ಕೆ ಸೇಂಟ್ ಮೇರಿ ಹೆಸರು ಯಾಕೆ? ಇವರ ಈ ಅಲ್ಪಸಂಖ್ಯಾತ ತುಷ್ಟೀಕರಣ ಇವತ್ತು ನಿನ್ನೆಯದಲ್ಲ. ಮುಸ್ಲಿಮರು ಕೇಳದೇ ಇದ್ರು ಟಿಪ್ಪು ಜಯಂತಿಯನ್ನ ಪ್ರಾರಂಭ ಮಾಡಿದ್ರು. ಹುಬ್ಬಳ್ಳಿ ಗಲಭೆ ಕೇಸನ್ನ ವಾಪಸ್ ತಗೊಂಡ್ರು. ಇನ್ನೆಲ್ಲಿಗೆ ಹೋಗಿ ತಲುಪುತ್ತೆ ಇವರ ಅಲ್ಪಸಂಖ್ಯಾತ ತುಷ್ಟೀಕರಣ? ನಮಸ್ಕಾರ. ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣ ನೀತಿಗೆ ಈಗ ಮತ್ತೊಂದು ಉದಾಹರಣೆ ಸಿಕ್ಕಿದೆ. ಅದೇನಂದ್ರೆ ಹೊಸದಾಗಿ ನಿರ್ಮಾಣ ಆಗ್ತಾ ಇರುವಂತಹ ಪಿಂಕ್ ಲೈನ್ ಮೆಟ್ರೋ. ಈ ಪಿಂಕ್ ಲೈನ್ ಮೆಟ್ರೋಗೆ ಅನೇಕ ನಿಲ್ದಾಣಗಳಿವೆ. ಅದರಲ್ಲಿ ಶಿವಾಜಿನಗರ ನಿಲ್ದಾಣ ಕೂಡ ಒಂದು. ಈ ಮೆಟ್ರೋ ಸ್ಟೇಷನ್ಗೆ ಶಿವಾಜಿನಗರ ಮೆಟ್ರೋ ನಿಲ್ದಾಣ ಅನ್ನುವಂತ ಹೆಸರನ್ನ ಇಡೋದ್ರ ಬದಲಾಗಿ ಸೇಂಟ್ ಮೇರಿ ಅನ್ನುವ ಹೆಸರನ್ನ ಇಡುವುದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಈಗ ಮುಂದಾಗಿದೆ. ಇವರು ಈ ರೀತಿ ಮಾಡೋದ್ರ ಮೂಲಕವಾಗಿ ಅಲ್ಪಸಂಖ್ಯಾತ ತುಷ್ಟೀಕರಣಕ್ಕೆ ಮುಂದಾಗಿದ್ದಾರಾ ಅನ್ನುವಂತಹ ಚರ್ಚೆಗಳು ಈಗ ಪ್ರಾರಂಭ ಆಗಿದೆ. ಇತ್ತೀಚೆಗೆ ಸೇಂಟ್ ಮೇರಿ ಬೆಸಿಲಿಕಾದಲ್ಲಿ ನಡೆದಂತಹ ವಾರ್ಷಿಕ ಹಬ್ಬದ ಸಂದರ್ಭದಲ್ಲಿ ಶಿವಾಜಿನಗರದಲ್ಲಿರುವಂತಹ ಮೆಟ್ರೋ ನಿಲ್ದಾಣಕ್ಕೆ ಸೇಂಟ್ ಮೇರಿ ಹೆಸರನ್ನ ಇಡ್ತೇವೆ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯನವರು ಪ್ರಸ್ತಾಪವನ್ನ ಮಾಡಿದ್ರು. ಮೆಟ್ರೋ ರೈಲ್ವೆ ಸ್ಟೇಷನ್ಗೆ ಹೆಸರಿಡಬೇಕು ಅಂತಕ್ಕಂಥ ಮಾತನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾನು ನಿಜವಾದ ಮಾತಾಡಿದ್ದೀನಿ. ಯಾಕಂದ್ರೆ ನಿಜವಾದ ಈ ಕಾನ್ಸ್ಟಿಟ್ಯೂನ್ಸಿಯವರು ಎಲ್ಲಿಡಬೇಕು ಅಂತಕ್ಕಂಥ ಹೇಳಿದ್ರೆ ನಾನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನ. ಇವರ ಈ ನಿರ್ಧಾರಕ್ಕೆ ಈಗ ಹಿಂದೂ ಪರ ಸಂಘಟನೆಗಳಿಂದ ತೀವ್ರ ವಿರೋಧ ವ್ಯಕ್ತ ಆಗಿದೆ. ಇಲ್ಲಿ ಶಿವಾಜಿ ಅನ್ನುವಂತ ಹೆಸರನ್ನ ತೆಗೆದು ಸೇಂಟ್ ಮೇರಿ ಅನ್ನುವ ಹೆಸರನ್ನ ಇಡೋದಕ್ಕೆ ಲಾಜಿಕಲ್ ಕಾರಣನೂ ಇಲ್ಲ, ಜೊತೆಗೆ ಐತಿಹಾಸಿಕ ಕಾರಣನೂ ಇಲ್ಲ. ಶಿವಾಜಿ ಅನ್ನೋ ಹೆಸರನ್ನ ತೆಗೆಯೋದಕ್ಕೆ ಯಾವ ರೀತಿಯ ಲಾಜಿಕ್ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಈ ಮೆಟ್ರೋ ಸ್ಟೇಷನ್ ಇರೋದು ಶಿವಾಜಿನಗರ ಬಸ್ ನಿಲ್ದಾಣದ ಕೆಳಗಡೆ. ಹಾಗಾಗಿ ಸಹಜವಾಗಿಯೇ ಜನರು ಇದನ್ನ ಶಿವಾಜಿನಗರ ಮೆಟ್ರೋ ಸ್ಟೇಷನ್ ಅಂತಾನೆ ಕರೀತಾರೆ. ಇದ್ರ ಜೊತೆಗೆ ಆ ಮೆಟ್ರೋ ನಿಲ್ದಾಣವನ್ನ ಶಿವಾಜಿ ಅನ್ನುವ ಹೆಸರಿನಿಂದ ಗುರುತಿಸೋದಕ್ಕೆ ಮತ್ತು ಜನರಿಗೆ ಪ್ರಯಾಣಿಸೋದಕ್ಕೆ ಬಹಳ ಈಸಿ ಕೂಡ ಆಗುತ್ತೆ. ಐತಿಹಾಸಿಕ ಕಾರಣ ಏನಂದ್ರೆ ಶಿವಾಜಿನಗರ ಅನ್ನುವ ಹೆಸರು ಅನೇಕ ದಶಕಗಳಿಂದ ಇದೆ. ಶಿವಾಜಿ ಅನ್ನುವ ಹೆಸರು ಅನೇಕ ಶತಮಾನಗಳಿಂದ ಇದೆ. ಅದಕ್ಕಿಂತಲೂ ಹೆಚ್ಚಾಗಿ ಶಿವಾಜಿ ಅನ್ನುವ ಹೆಸರು ದೇಶದ ಕೋಟ್ಯಾಂತರ ಜನರ ಹೃದಯದಲ್ಲಿ ಹಾಸುಹೊಕ್ಕಾಗಿದೆ, ಮನೆ ಮಾಡಿದೆ. ಮೊಘಲರ ವಿರುದ್ಧ ಹೋರಾಡಿ ಹಿಂದವಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂತಹ ಶಿವಾಜಿ ಮಹಾರಾಜರು ಎಲ್ಲರಿಗೂ ಕೂಡ ಪ್ರೇರಣೆ. ಇಂತಹ ಪ್ರೇರಣಾದಾಯಕ ಹೆಸರು ಆಲ್ರೆಡಿ ಇದೆ. ಹಾಗಾಗಿ ಇರುವ ಹೆಸರನ್ನ ತೆಗೆದು ಸೇಂಟ್ ಮೇರಿ ಅನ್ನುವ ಹೆಸರನ್ನ ಯಾಕಾಗಿ ಇಡಬೇಕು ಅನ್ನೋದು ಅನೇಕ ಜನರ ಪ್ರಶ್ನೆ. ಇಲ್ಲಿ ಯಾರು ಕೂಡ ಸೇಂಟ್ ಮೇರಿ ಅನ್ನುವ ಹೆಸರಿನ ವಿರುದ್ಧ ಮಾತಾಡ್ತಾ ಇಲ್ಲ. ಸೇಂಟ್ ಮೇರಿ ಅನ್ನುವ ಹೆಸರನ್ನ ಇಡಬಾರ್ದು ಅಂತಾನು ಹೇಳ್ತಾ ಇಲ್ಲ. ಆದ್ರೆ ಆಲ್ರೆಡಿ ಇರುವಂತಹ ಶಿವಾಜಿ ಅನ್ನುವ ಹೆಸರನ್ನ ಯಾಕಾಗಿ ತೆಗಿತಾ ಇದ್ದೀರಾ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಷ್ಟಕ್ಕೂ ಸೇಂಟ್ ಮೇರಿ ಅನ್ನುವ ಹೆಸರನ್ನ ಇಡ್ಲೇಬೇಕಿದ್ರೆ ಯಾವುದಾದ್ರೂ ಒಂದು ಸರ್ಕಲ್ಗೆ ಅಥವಾ ಪಾರ್ಕ್ಗೋ ಇಡಬಹುದಾಗಿತ್ತು. ಶಿವಾಜಿ ಹೆಸರನ್ನ ತೆಗೆದೇ ಸೇಂಟ್ ಮೇರಿ ಅನ್ನುವ ಹೆಸರನ್ನ ಯಾಕಾಗಿ ಇಡಬೇಕು? ಇದು ಸಿಎಂ ಸಿದ್ದರಾಮಯ್ಯನವರ ಅಲ್ಪಸಂಖ್ಯಾತ ತುಷ್ಟೀಕರಣ ಅಂತ ಹೇಳ್ತಾ ಇದ್ದಾರೆ. ಶಿವಾಜಿನಗರದಲ್ಲಿರುವ ಮೆಟ್ರೋ ನಿಲ್ದಾಣಕ್ಕೆ ಶಿವಾಜಿನಗರ ಮೆಟ್ರೋ ಸ್ಟೇಷನ್ ಅನ್ನೋ ಹೆಸರಿಡೋದು ಪ್ರಾಕ್ಟಿಕಲ್ ಆಗೇ ಇದೆ. ಆದ್ರೆ ಈ ಎಲ್ಲ ಮಾತುಗಳು ಸಿಎಂ ಸಿದ್ದರಾಮಯ್ಯನವರ ಕಿವಿಗೆ ಬೀಳ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಈ ಹಿಂದಿನಿಂದಲೂ ಕೂಡ ಇವರು ಈ ರೀತಿ ಅಲ್ಪಸಂಖ್ಯಾತರ ತುಷ್ಟೀಕರಣವನ್ನೇ ಮಾಡ್ಕೊಂಡು ಬಂದಿರೋದಲ್ವಾ. ಅದಕ್ಕೆ 2025 ಕರ್ನಾಟಕ ಬಜೆಟ್ ನಲ್ಲಿ OBC ಕೋಟಾದಲ್ಲಿ ಮುಸ್ಲಿಮರಿಗೆ ಕಾಂಟ್ರಾಕ್ಟ್ ನಲ್ಲಿ 4% ಮೀಸಲಾತಿಯನ್ನ ನೀಡಿದ್ರು. ಸಿಎಂ ಆದಂತಹ ಮೊದಲನೇ ಅವಧಿಯಲ್ಲಿ ಟಿಪ್ಪು ಜಯಂತಿಯನ್ನ ಪ್ರಾರಂಭ ಮಾಡಿದ್ರು. ಇಲ್ಲಿ ಮುಸ್ಲಿಮರು ಇವರ ಹತ್ರ ಹೋಗಿ ಟಿಪ್ಪು ಜಯಂತಿಯನ್ನ ಪ್ರಾರಂಭ ಮಾಡಿ ಅಂತ ಯಾರು ಬೇಡ್ಕೊಂಡಿರ್ಲಿಲ್ಲ. ಆದ್ರೂ ಅವರನ್ನ ಓಲೈಕೆ ಮಾಡೋದಕ್ಕಾಗಿ ಇವರೇ ಪ್ರಾರಂಭ ಮಾಡಿದ್ರು. ಅದಕ್ಕಿಂತಲೂ ಹೆಚ್ಚಾಗಿ ಮುಸ್ಲಿಮರು ಮೂರ್ತಿ ಪೂಜೆಯನ್ನ ನಂಬೋದಿಲ್ಲ. ಜೊತೆಗೆ ಬರ್ಡೇ ಸೆಲೆಬ್ರೇಟ್ ಮಾಡೋದು, ಈ ರೀತಿ ಜಯಂತಿಗಳನ್ನ ಆಚರಣೆ ಮಾಡೋದನ್ನ ಮುಸ್ಲಿಮರು ಸುತ್ತಾರಾಮ್ ನಂಬಲ್ಲ. ಆದ್ರೂ ಕೂಡ ಇವರು ಅವರನ್ನ ಓಲೈಕೆ ಮಾಡೋದಕ್ಕಾಗಿ ಟಿಪ್ಪು ಜಯಂತಿ ಅಂತ ಪ್ರಾರಂಭ ಮಾಡಿಬಿಟ್ರು. ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿ ಗಲಭೆ ನಡೆಸಿದ್ದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಅಂತಹ ಗಲಭೆ ಕೇಸನ್ನೇ ಸಿಎಂ ಸಿದ್ದರಾಮಯ್ಯನವರು ವಾಪಸ್ ತಗೊಂಡ್ರು. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಮಾಡಿದ್ರು. ಇಲ್ಲಿ ಅವರು ಮುಸ್ಲಿಂ ಅನ್ನೋ ಕಾರಣಕ್ಕಾಗಿ ಯಾರು ಕೂಡ ವಿರೋಧಿಸ್ತಾ ಇಲ್ಲ. ಆದ್ರೆ ಅವರ ಧೋರಣೆಗಳು ಮತ್ತು ಕನ್ನಡದ ಬಗ್ಗೆ ಅವರು ಮಾತನಾಡಿದಂತಹ ಅವರ ಮಾತುಗಳನ್ನ ಕೇಳಿ ಎಲ್ಲರೂ ಕೂಡ ಅವರ ವಿರುದ್ಧವಾಗಿ ನಿಂತರು. ಅವರು ದಸರಾ ಉದ್ಘಾಟನೆ ಮಾಡೋದನ್ನ ಒಪ್ಪೋದಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂತು. ಆದ್ರೆ ಬಾನು ಮುಷ್ತಾಕ್ ಅವರು ಮುಸ್ಲಿಂ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರು ಅವರನ್ನೇ ದಸರಾ ಉದ್ಘಾಟನೆಗೆ ನೇಮಿಸಿದ್ರು. ಇಲ್ಲೂ ಕೂಡ ಮುಸ್ಲಿಮರ ಓಲೈಕೆಯನ್ನ ಮಾಡಿದ್ರು.
ಮುಸ್ಲಿಮರು ಎಂಥ ದೊಡ್ಡ ತಪ್ಪು ಮಾಡಿದ್ರೂ ಕೂಡ ಅದರ ವಿರುದ್ಧವಾಗಿ ಇವರು ಧ್ವನಿ ಎತ್ತಲೇ ಇಲ್ಲ. ಇದಕ್ಕೆ ಉದಾಹರಣೆ ಮೊನ್ನೆಯಷ್ಟೇ ಮದ್ದೂರಿನಲ್ಲಿ ನಡೆದಂತಹ ಘಟನೆ. ಅಲ್ಲಿ ಮುಸ್ಲಿಂ ಯುವಕರು ಕಲ್ಲು ಎಸೆದಿದ್ದು ಅನ್ನುವಂತಹ ವಿಚಾರ ಗೊತ್ತಿದ್ರೂ ಕೂಡ ಆ ಬಗ್ಗೆ ಇವರು ಯಾವುದೇ ರೀತಿ ಮಾತನಾಡಲಿಲ್ಲ. ಮುಸ್ಲಿಮರ ಕಾರ್ಯಕ್ರಮಗಳಿಗೆ ಹೋದಾಗ ಅಲ್ಲಿ ಟೋಪಿ ಹಾಕೋದು, ಕೈಯಲ್ಲಿ ಖಡ್ಗವನ್ನ ಹಿಡಿಯೋದು, ಇಂಥದ್ದನ್ನೆಲ್ಲ ಮಾಡಿದ್ರು. ಆದ್ರೆ ಹಿಂದೂಗಳು ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಇವರನ್ನ ಕರೆದಾಗ, ಅಂತಹ ಕಾರ್ಯಕ್ರಮಗಳಿಗೆ ಇವರು ಹೋದಾಗ ಕುಂಕುಮವನ್ನ ಕೂಡ ಇವರು ಇಡೋದಿಲ್ಲ, ಅದನ್ನ ನಗ್ನಗ್ತಾನೆ ನಿರಾಕರಿಸ್ತಾರೆ. ಸೊ ಇಷ್ಟೆಲ್ಲ ಮಾಡಿ ಈಗ ಶಿವಾಜಿ ಹೆಸರಿಗೂ ಕುತ್ತು ತರುವಂತಹ ಕೆಲಸವನ್ನ ಮಾಡಿದ್ದಾರೆ. ಇವರ ಈ ಅಲ್ಪಸಂಖ್ಯಾತರ ತುಷ್ಟೀಕರಣ ಅನ್ನುವಂಥದ್ದು ಇನ್ನೆಲ್ಲಿಗೆ ಹೋಗಿ ತಲುಪುತ್ತೋ ಅನ್ನೋದನ್ನ ನೋಡ್ಬೇಕಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ.